ವಿದ್ಯುತ್ ಮೀಟರ್ ರೀಡರ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ವಿದ್ಯುತ್ ಮೀಟರ್ ರೀಡರ್ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ನಡೆದಿದೆ. ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಆಗಿದೆ. ಪಿಸಿ ಚನ್ನಕೇಶವ ಹಲ್ಲೆಗೊಳಗಾದ ವಿದ್ಯುತ್ ಮೀಟರ್ ರೀಡರ್ ಅಂತ ಗೊತ್ತಾಗಿದೆ. ಮಂಡ್ಯದ ಗಾಂಧಿನಗರ 7ನೇ ಕ್ರಾಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ರೌಡಿ ಶೀಟರ್ ಅರ್ಜುನ್ ಗೌಡ ಮತ್ತು ಇತರರಿಂದ ಹಲ್ಲೆಯಾಗಿದೆ. ಗಾಯಾಳು ಚನ್ನಕೇಶವಗೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅರ್ಜುನ್ ಮತ್ತು ಕುಟುಂಬಸ್ಥರಿಂದ ಈ ಹಲ್ಲೆ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಅದೊಂದು ಕಡೆ ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಮಂಡ್ಯದ ಗಾಂಧಿನಗರ 7ನೇ ಕ್ರಾಸ್ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ರೌಡಿ ಶೀಟರ್ ಅರ್ಜುನ್ ಗೌಡ ಮತ್ತು ಇತರರು ಸೇರ್ಕೊಂಡು ಹಲ್ಲೆಯನ್ನ ನಡೆಸಿದ್ದಾರೆ. ಗಾಯಾಳು ಚನ್ನಕೇಶವಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅರ್ಜುನ್ ಮತ್ತು ಕುಟುಂಬಸ್ಥರಿಂದ ಹಲ್ಲೆ ನಡೆದಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಚನ್ನಕೇಶವ ತಲೆಗೆ ಹೊಡೆದಿರೋದು, ಮತ್ತೊಂದು ಕಡೆ ಬ್ಲರ್ ಮಾಡಿದ್ದೀವಿ, ಕಾರಣ ಸಿಕ್ಕಾಪಟ್ಟೆ ರಕ್ತಸ್ರಾವ ಆಗಿದೆ. ಅಂದರೆ ಜೀವ ಹೋಗೋ ಮಟ್ಟಿಗೆ ಹೊಡೆದಿದ್ದಾರೆ ಹಿಡ್ಕೊಂಡು. ಆತನ ತಲೆಗೆ ಗಂಭೀರವಾದಂಥ ಪೆಟ್ಟಾಗಿದೆ. ಯಾಕೆ ಅಕ್ರಮವಾಗಿ ಕರೆಂಟ್ ಕನೆಕ್ಷನ್ ತೆಗೆದುಕೊಂಡಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆ ಕೇಳಿದ್ದಕ್ಕೆ ಈಗ ಅವ್ರ ಕೆಲಸನೇ ಅದು. ವಿದ್ಯುತ್ ಮೀಟರ್ ರೀಡರ್ ಸಿಬ್ಬಂದಿ ಏನಿದ್ದಾರೆ ಅವರು ಹೋಗಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ನೀವು ಇಲ್ಲೀಗಲ್ ಆಗಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡಿದ್ದೀರಾ ಅಂತೇಳಿ ಇವರು ಪ್ರಶ್ನೆ ಮಾಡಿದ್ದಾರೆ ಚನ್ನಕೇಶವ ಅವರು. ಸದ್ಯ ಈಗ ಹಲ್ಲೆಗೊಳಗಾದಂತಹ ವಿದ್ಯುತ್ ಮೀಟರ್ ರೀಡರ್ ಚನ್ನಕೇಶವ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಹಲ್ಲೆ ಮಾಡಿದವರ ಕುಟುಂಬಸ್ಥರ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಹಲ್ಲೆಗೊಳಗಾದಂತಹ ಚನ್ನಕೇಶವ ಏನಿದ್ದಾರೆ ಅವರು ಸಹಜವಾಗಿ ಡ್ಯೂಟಿ ಮಾಡುವಂಥ ಸಂದರ್ಭದಲ್ಲಿ ಈ ಥರದ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದರೂ ಕಂಡು ಬಂದರೆ, ಆ ಥರದ್ದು ಏನಾದರೂ ಅವ್ರ ಗಮನಕ್ಕೆ ಬಂದರೆ ಸಹಜವಾಗಿ ಪ್ರಶ್ನೆ ಮಾಡೇ ಮಾಡ್ತಾರೆ. ಈಗ ನಮಗೇನಾದರೂ ಸಪೋಸು ಬಿಲ್ ಜಾಸ್ತಿ ಬಂದಾಗ ನಾವು ಹೇಗೆ ಅವ್ರಿಗೆ ಕೇಳ್ತೀವಲ್ಲ, ಇದು ಯಾಕೆ ಇಷ್ಟೊಂದು ಬಿಲ್ ಬಂದಿದೆ ನಮಗೆ ಗೊತ್ತಿಲ್ಲ, ಈ ಥರದ್ದೆಲ್ಲ ವಿಚಾರಗಳು ಹೇಳ್ತಾ ಇರ್ತಾರೆ. ಬಟ್ ಆದರೆ ಇಲ್ಲಿ ಯಾಕೆ ನೀವು ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಬಟ್ ಈಗ ಹಲ್ಲೆ ಮಾಡಿರುವಂಥ ರೌಡಿ ಶೀಟರ್ ಏನಿದ್ದಾನೆ ಆತ ಮತ್ತು ಆತನ ಕುಟುಂಬಸ್ಥರ ವಿರುದ್ಧ ಚನ್ನಕೇಶವ ಅವರು ಆರೋಪ ಮಾಡ್ತಾ ಇರುವಂಥದ್ದು. ಅದೊಂದು ಕಡೆ ಅವರ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಇನ್ನೊಂದು ಫೋಟೋದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ, ಕಂಪ್ಲೀಟ್ ಆಗಿ ಬ್ಲೀಡಿಂಗ್ ಆಗಿದೆ. ಅವರಿಗೆ ತಲೆ ಓಪನ್ ಆಗೋ ರೇಂಜಿಗೆ ಹೊಡೆದಿದ್ದಾರೆ ಚನ್ನಕೇಶವ ಅವರಿಗೆ. ಅಷ್ಟೇ ಸರ್, ಗಾಂಧಿನಗರ 7ನೇ ಕ್ರಾಸಲ್ಲಿ ರೆಗ್ಯುಲರಾಗಿ ರೀಡಿಂಗ್ ಮಾಡೋ ಥರ ಮಾಡೋಕ್ಕೆ ಹೋಗಿದಾಗ ಅಲ್ಲಿ ವುಡ್ ಕಟ್ಟಿಂಗು ಮತ್ತು ಮೀಟ್ರ್ ಬೋರ್ಡ್ ಎಲ್ಲ ದುಸ್ಥಿತಿಲಿದ್ದು ಎಲ್ಲ ಹಾಳಾಗಿತ್ತು. ಇದೆಲ್ಲ ಯಾಕ್ರಪ್ಪ ಹಿಂಗೆ ಮಾಡ್ಕೊಂಡಿದ್ರೆ ಹಿಂಗೆ ಮಾಡ್ಕೊಳಂಗಿಲ್ಲ, ಇದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನೀನು ಯಾವನು ಅದನ್ನ ಹೇಳೋಕ್ಕೆ, ನನ್ನ ಇಡೀ ಮಂಡ್ಯದಲ್ಲೇ ಯಾವನು ಏನು ಕೇಳಲ್ಲ ನನ್ನ, ನೀನು ಯಾವನು ನೀನು ಬಂದು ಕೆಲಸ ಮಾಡ್ಕೊಂಡು ಮುಚ್ಕೊಂಡು ಹೋಗಲ್ಲ. ಸರ್ ನನ್ನ ಕರ್ತವ್ಯ ನಾನು ಹೇಳಿದ್ದೀನಿ, ನಿಮ್ಮ ಇಷ್ಟ ಅಂತ ಅಂದ್ಬಿಟ್ಟು ನಾನು ಬರ್ತಾಯಿದ್ದನ್ನು ವಾಪಸ್ ಕರೆಸಿ ಇಷ್ಟ ಇರತ್ತೆಲ್ಲ ಮಾಡಿದ್ದಾರೆ. ಇವಾಗ ಕರೆಂಟು ಇರೋ ಕರೆಂಟನ್ನು ಹೋಗಿಸ್ಕೊಂಡು ನೀನು ಹಿಂಗೆ ರೀಡಿಂಗ್ ಮಾಡೋದ್ಮೇಲೆ ಹಿಂಗಾಗಿದೆ, ಫಸ್ಟ್ ಕರೆಂಟು ಅದೇನು ರೆಡಿ ಮಾಡು ಅಂತೇಳಿ ಕರೆಸ್ಕೊಂಡು ಈ ಥರ ಹೊಡೆದು ಈ ಥರ ಇಂಜುರಿ ಮಾಡ್ಯಾರೆ. ಆ ವ್ಯಕ್ತಿಗೆ ಯಾರ ಭಯನೂ ಇಲ್ವಂತೆ. ನಾನು ಆಲ್ರೆಡಿ 8 ಜನ ತೀರಿಸಿದ್ದೀನಿ, ನೀನು 9ನೇನೋ, ಅದೇನು ಕಿತ್ಕೋದೇ ಕಿತ್ಕೋ. ನನಗೆ ಡಿ ಸಿನೇ ಎ ಸಿನೇ ಆಗಲಿ ಎಸ್ ಪಿನೇ ಆಗಲಿ ನಾನು ಇಷ್ಟೆಲ್ಲ ಮಾಡಿದರೂ ಯಾರೂ ಏನಕ್ಕೆ ಕಿತ್ಕೊಂಡಿಲ್ಲ. ನೀನೇನು ಕಿತ್ಕೊತೀಯ? ಅರ್ಜುನ್ ಗೌಡ ಅಂತ ನೇರವಾಗಿ ನಾನು ಅರ್ಜುನ್ ಗೌಡ, ನಾನು ಇಡೀ ಮಂಡ್ಯದಲ್ಲಿ ಎಲ್ಲಿ ಕೇಳೋ, ನೀನು ದುರ್ಗ ಅಲ್ವಾ, ದುರ್ಗದಲ್ಲಿ ಕೃಷ್ಣಪ್ಪ ಅಂತ ವ್ಯಕ್ತಿ ಇದ್ದಾರೆ, ಅವನ್ನೇ ಕೇಳೋ, ನನ್ನ ಹೆಸ್ರು ಹೇಳು ಸಾಕು. ನೀನು ನನಗೇನೆ ನೀನು ಈ ಥರ ಎಲ್ಲ ಹೇಳೋಕ್ಕೆ ಬರ್ತೀಯಲ್ಲ, ನಿಂದು ಏನಾಯ್ತು ಮುಚ್ಕೊಂಡು ಮಾಡ್ಕೊಂಡು ಹೋಗಲ್ಲ. ಹೇಳದ್ನಲ್ಲ ಮಾಪಕ ರೀಡ್ ಮಾಡಿ ಬಿಲ್ ಕೊಡೋದಕ್ಕೆ ಹೋಗಿದ್ದು. ಬಿಲ್ ಕೊಡಬೇಕಾದ್ರೆ ಏನೋ ತಪ್ಪಿದ್ರೆ ಅದನ್ನು ಹೇಳಬೇಕಲ್ವ, ಈ ಥರ ತಪ್ಪಿದೆ ಅಂತ. ನಮ್ಮ ಕೆಲಸ ಏನು, ಈ ಥರ ಹಿಂಗೆ ಮಾಡೋಂಗಿಲ್ಲ.
ಅದನ್ನು ಏನೂ ಹೇಳೋಂಗಿಲ್ವಂತೆ. ನಿನ್ನ ಕರ್ತವ್ಯ ಅವೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇರೆ ಹತ್ರ ಇಟ್ಕೋ. ರಿಪೀಸ್ ಪಟ್ಟಿಯಿಂದ, ಇಟ್ಟಿಗೆಯಿಂದ 4 ಫ್ಯಾಮಿಲಿ ಮೆಂಬರ್ಸಲ್ಲೇ 5 ಜನ ಇದ್ದಾರೆ. ಆ ವಯಸ್ಸಾದ ಅಜ್ಜಿನೂ ಕೂಡ ಬಿಟ್ಟಿಲ್ಲ. ವಯಸ್ಸಾದ ಅಜ್ಜಿ